ಸೌರಶಕ್ತಿ ಅಂದ್ರೆ ಸ್ವಚ್ಛ ಶಕ್ತಿಯ ಮೂಲ ಅಂತ ತಿಳ್ಕೊಂಡೀವಿ. ಆದ್ರೆ ನಮ್ಗೆ ಈ ದೊಡ್ಡದಾದ ಸೌರ ಫಲಕಗಳನ್ನು ಹೇಗೆ ಪುನರ್ಬಳಕೆ ಮಾಡ್ತಾರಂತ ಗೊತ್ತೇ ಇಲ್ಲ. ಇವುಗಳಲ್ಲಿ ಗಾಜು ಇರುತ್ತೆ, ಅದನ್ನು ಏನು ಮಾಡ್ತೀರಾ? ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿ ಏನ್ ಮಾಡ್ತೀರಾ? ಎಲೆಕ್ಟ್ರಿಕ್ ವಾಹನಗಳೇ ಆಗಿರ್ಲಿ, ಆದ್ರೆ ಅದರ ತಯಾರಿಕೆಯಲ್ಲಿ ಆಗೋ ಕಾರ್ಬನ್ ಹೊರಸೂಸುವಿಕೆ, ಕೋಲ್, ಐರನ್, ಸ್ಟೀಲ್ ಇವೆಲ್ಲ ಗೊತ್ತಲ್ವಾ? ಅಥವಾ ಇವು ಗೊತ್ತಿಲ್ವಾ? ಆದ್ರೆ ನಮಗೆ ನಾವೇ ಸುಳ್ಳು ಹೇಳ್ಕೊಳ್ಳೋದ್ರಲ್ಲಿ ಮಾಸ್ಟರ್ ಆಗಿದ್ದೇವೆ. ಒಟ್ನಲ್ಲಿ ನಿಮ್ಮ ಈ ಶಕ್ತಿ ಬಳಸುವ ಹಸಿವು ಏನಿದೆ ಅದು ನೀವ್ ಹೇಗೆ ಪೂರೈಸಿಕೊಂಡ್ರೂ ಅದು ಪರಿಸರಕ್ಕೆ ಹಾನಿಯೇ ಮಾಡುತ್ತೆ. ಸಮಸ್ಯೆ ಏನೆಂದರೆ ನಮ್ಮ ಜೀವನದ ಮೂಲ ತತ್ವವೇ ತಪ್ಪಾಗಿದೆ. ಹೊರಗಿನ ಹವಾಮಾನ ಇಷ್ಟು ಕೆಟ್ಟಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಒಳಗಿನ ಸ್ಥಿತಿ. ನಾವು ಜೀವನ ತತ್ವ ಬದಲಿಸದಿದ್ರೆ ನಮ್ಗೆ ನಾವೇ ಸುಳ್ಳು ಹೇಳ್ಕೊಂಡಿರಬೇಕಾಗುತ್ತೆ. ಒಂದ್ಸಲ ಸೌರಶಕ್ತಿಯ ಹೆಸರಲ್ಲಿ, ಇನ್ನೊಂದ್ಸಲ ಎಲೆಕ್ಟ್ರಿಕ್ ವಾಹನಗಳ ಹೆಸರಲ್ಲಿ, ಮತ್ತೊಮ್ಮೆ ಪವನ ಶಕ್ತಿ ಉತ್ಪಾದನೆಯ ಹೆಸರಲ್ಲಿ. ನಾನು ಮತ್ತೆ ಮತ್ತೆ ಹೇಳ್ತಿದ್ದೇನೆ, ಹವಾಮಾನ ಸಂಕಷ್ಟಕ್ಕೆ ಆಧ್ಯಾತ್ಮಿಕ ಪರಿಹಾರ ಮಾತ್ರ ಸಾಧ್ಯ, ತಾಂತ್ರಿಕ ಪರಿಹಾರ ಸಾಧ್ಯವಿಲ್ಲ. ನೆನಪಿಟ್ಟುಕೊಳ್ಳಿ.